ನೋಡಿ, ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಎಸ್ ಟಿಗಳಿದ್ದಾರೆ. ಸುಮಾರು 1,25,00,000 ಜನ ಎಸ್ ಸಿಗಳಿದ್ದಾರೆ. ಹಾಗೆ ಸುಮಾರು 2,25,00,000 ಜನ ಒ ಬಿ ಸಿಗಳಿದ್ದಾರೆ. ಒಟ್ಟು 4 ಕೋಟಿ ಜನರಿಗೆ ಸಂಬಂಧಪಟ್ಟ ಹಾಗೆ 2022ರಲ್ಲಿ ಮೀಸಲಾತಿಯ ಪ್ರಮಾಣವನ್ನು ಎಸ್ ಟಿಗಳಿಗೆ 3ರ ಬದಲು 7%, ಎಸ್ ಸಿಗಳಿಗೆ 15ರ ಬದಲು 17%, ಒ ಬಿ ಸಿಗಳಿಗೆ 32%, ಒಟ್ಟು ಮೀಸಲಾತಿಯ ಪ್ರಮಾಣವನ್ನು 50ರ ಬದಲು 56 ಮಾಡಲಾಗಿತ್ತು. ಅದಕ್ಕೆ ಅಸೆಂಬ್ಲಿನಲ್ಲಿ ಮತ್ತು ಕೌನ್ಸಿಲಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯುನಾನಿಮಸ್ ಆಗಿ ಆ ಕಾನೂನನ್ನು ಪಾಸ್ ಮಾಡಲಾಗಿತ್ತು. ಆ ಕಾನೂನು ಮಾಡಿದಂಥ ಸಂದರ್ಭದಲ್ಲಿ ನಾನು ಮತ್ತು ಇನ್ನಿತರ ಸ್ನೇಹಿತರು ರಾಜಕಾರಣಿಗಳು ಹೇಳಿದ್ವಿ, ಇದನ್ನು 9 ಶೆಡ್ಯೂಲ್ಗೆ, ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಲಿಲ್ಲ ಅಂದರೆ ಇದು ಊರ್ಜಿತ ಆಗೋದಿಲ್ಲ. ಆದರೆ 2-2.5 ವರ್ಷಗಳ ಕಾಲ ಆ ಮೀಸಲಾತಿಯನ್ನು ಜಾರಿಯಲ್ಲಿದ್ದು ಯಾರೋ ಕೋರ್ಟಲ್ಲಾಗಿ ಸ್ಟೇ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು 56% ಬೇಡ, ಇವತ್ತು 50%ಅಲ್ಲೇ ನಾವು ಮೀಸಲಾತಿ ಮಾಡ್ತೇವೆ ಅಂತ ಹೊರಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಿರ್ತಕ್ಕಂಥ ಪೆಟ್ಟು. ಆ ಕಾನೂನನ್ನು ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸುವಂಥದ್ರಲ್ಲಿ ಕೇಂದ್ರ ಸರ್ಕಾರ ಇವತ್ತು ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದವರು ಆ ಒಂದು ಕಡತವನ್ನು ಕೋಲ್ಡ್ ಸ್ಟೋರೇಜ್ಗೆ ಹಾಕಿದ್ದಾರೆ. ಸೊ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಬದುಕಿನ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆಯೋಕ್ಕೆ ಹೋಗಬೇಡಿ, ಸಾಮಾಜಿಕ ನ್ಯಾಯವನ್ನು ಸಮಾಧಿ ಮಾಡೋಕ್ಕೆ ಹೋಗಬೇಡಿ. ಸಾಮಾಜಿಕ ನ್ಯಾಯ ಈ ರಾಜ್ಯದಲ್ಲಿ ಸಿಗಬೇಕು ಅನ್ನೋಗಿದ್ದರ ರಾಜ್ಯ ಸರ್ಕಾರ ಮೊದಲು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಈ ರಿಸರ್ವೇಷನ್ ಇಶ್ಯೂನಲ್ಲಿ ಆಲ್ ಪಾರ್ಟಿ ಅಭಿಪ್ರಾಯ ಏನನ್ನೋದನ್ನು ತೆಗೆದುಕೊಂಡು BJP, JDS ಮತ್ತು ಕಾಂಗ್ರೆಸ್ಸಿಂದು ಕೇಂದ್ರಕ್ಕೆ ಒಂದು ಡೆಲಿಗೇಷನನ್ನು ತೆಗೆದುಕೊಂಡು ಹೋಗಿ 9 ಶೆಡ್ಯೂಲ್ಗೆ ಈ 56% ಮೀಸಲಾತಿಯ ಕಾನೂನನ್ನು ಸೇರಿಸುವಂಥದ್ದು ಮಾಡಬೇಕು. ಹಾಗೆ ಮಿಸ್ಟರ್ ಮೋದಿನೂ ಸಹ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಸಂವಿಧಾನದ ರೀತಿಯ ನಡ್ಕೊಳ್ತೇನೆ ಅಂಥೇಳಿ ಓತನ್ನು ತೆಗೆದುಕೊಂಡಿದ್ದಾರೆ. 2023ರಿಂದ ಅದು ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದಲ್ಲಿ. ಏನು ರೀ ಮಾಡ್ತಾ ಇದ್ದಾರೆ ಮಿಸ್ಟರ್ ಮೋದಿ? ಮನ್ ಕಿ ಬಾತಲ್ಲಿ ಯಾರೋ ಪತ್ರ ಬರೆದರೆ ರಿಪ್ಲೈ ಮಾಡ್ತೀರಿ. ಇಲ್ಲಿ ರಾಜ್ಯ ಸರ್ಕಾರ ಬರೆದಿರ್ತಕ್ಕಂಥದ್ದು ಸಂವಿಧಾನದ ಆಶಯಗಳು, ಸಂವಿಧಾನದ ವಿಧಿವಿಧಾನಗಳ ರೀತಿ ನಿಮಗೆ ಕಳಿಸಿರುವಂಥದ್ದು 3 ವರ್ಷ ಆದರೂ ಕ್ರಮ ಜರುಗಿಸಲಿಲ್ಲ ಅಂದರೆ ನಿಮ್ಮ ಯಾವುದ್ರಿ ಆಡಳಿತ? ಏನು ರೀ ಮಾಡ್ತಾ ಇದ್ದಾರೆ ಮಿಸ್ಟರ್ ಜೋಶಿ, ಸೋಮಣ್ಣ ಮತ್ತು ಕರಂದಾಜೆ ಇನ್ನಿತರರು? ನಾನು ಇಷ್ಟೇ ಹೇಳ್ತೇನೆ, ಮೊದಲನೇದು ನೀವೆಲ್ಲರೂ ಸಹ ಕೇಂದ್ರ ಸರ್ಕಾರ ಕೂಡಲೇ ಈ ಕಾನೂನನ್ನು 9 ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಆಗಬೇಕು. ಎರಡನೇದು, ಯಾರು ಶಾಸಕರಿದ್ದಾರೆ, ಯಾರು MP ಗಳಿದ್ದಾರೆ, ಅದರಲ್ಲೂ ರಿಸರ್ವೇಷನಲ್ಲಿ ಗೆದ್ದಿರೋವಂಥವ್ರು ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ? ನಿಮಗೆ ಓಟ್ ಹಾಕಿರುವಂಥದ್ದು ಮೊದಲು ಈ ವರ್ಗದ ಜನರ ಹಿತ ಕಾಪಾಡಬೇಕು, ಹಾಗೆ ಜನರಲ್ಲಿ ಎಲ್ಲರ ಹಿತವನ್ನು ಕಾಪಾಡಬೇಕು ಅಂಥೇಳಿ. ಹಾಗೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನವ್ರಿಗೂ ಓಟ್ ಹಾಕಿದ್ದಾರೆ ಎಸ್ ಸಿಗಳು, ಒ ಬಿ ಸಿಗಳು, ಎಸ್ ಟಿಗಳು. ಅವರು ಸಹ ಜವಾಬ್ದಾರಿ ಇದೆ. ಬಾಯಿ ಬಿಡಬೇಕು. ನಮಗೆ ಅನ್ನ ಕೊಟ್ಟು ಅನ್ನ ಕಿತ್ಕೊಳ್ಳೋದಲ್ಲ. 7% ಮೀಸಲಾತಿ ಕೊಟ್ಟು ಈಗ 3ಕ್ಕೆ ತರ್ತೀವಿ ಅಂದರೆ ನಮ್ಮ ಅನ್ನ ಕಿತ್ಕೊಳ್ಳೋದಂತಲ್ವಾ? ಸೊ ಇದರ ಪಾತ್ರ ರಾಜ್ಯ ಸರ್ಕಾರದ್ದು ಇದೆ, ಕೇಂದ್ರ ಸರ್ಕಾರದ್ದು ಇದೆ, ಎಲ್ಲ ಶಾಸಕರದ್ದು ಇದೆ, ಎಲ್ಲ ಸಂಸತ್ ಸದಸ್ಯರಿದೆ. ಕೂಡಲೇ ಈ ವಿಚಾರವಾಗಿ, ಬೇರೆ ವಿಚಾರವಾಗಿ ಬಾಯಿ ಬಿಡ್ತೀರಿ, ಬೇರೆ ವಿಚಾರವಾಗಿ ಕೇಂದ್ರಕ್ಕೆ ಹೋಗ್ತೀರಿ, ಆಲ್ ಪಾರ್ಟಿ ಮೀಟಿಂಗ್ಗಳನ್ನು ಕರಿತೀರಿ. ಈ ಇಶ್ಯೂನಲ್ಲಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಏನಾದರೂ ನಮಗೆ ನಮ್ಮ ಅನ್ನವನ್ನು ಕಿತ್ಕೊಳ್ಳುವಂಥ ಪ್ರವೃತ್ತಿ ತೋರಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಇರುತ್ತೆ. ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ತೋರಿಸಬೇಕೋ ಅದನ್ನು ಮಾಡ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇವೆ. ಸರ್ಕಾರ ಇದೆ ಸರ್, ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಯಾಕೆ ಡೆಲಿಗೇಷನ್ ತೆಗೆದುಕೊಂಡು ಹೋಗ್ಲಿಕ್ಕೆ ವಿಳಂಬ ಮಾಡ್ತಿದೆ, ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ನೋಡಿ. ನಾನು ಈಗ ನಾನು ಅವರ ಗಮನಕ್ಕೆ, ನಾನೊಬ್ಬ ಪಕ್ಷದ ಪದಾಧಿಕಾರಿಯಾಗಿ, ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರ ಗಮನಕ್ಕೆ, ಯಾಕಂದರೆ ನಾನು ಜನತೆ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಯಾವುದೇ ರಾಜಕಾರಣಿ ಜನತೆ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ನಾನು ಆ ಕೆಲಸ ಮಾಡ್ತಾ ಇದ್ದೇನೆ, ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಜನರ ಭಾವನೆಗಳು ಏನಿದೆ ಅನ್ನೋದನ್ನು ಅವರ ಗಮನಕ್ಕೂ ತಂದಿದ್ದೇನೆ. ಜನರ ಗಮನಕ್ಕೂ ತರುವಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ನಮ್ಮ ತಾಳ್ಮೆಯನ್ನು ನಮ್ಮ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ನಮ್ಮ ಬದುಕನ್ನು ಸಮಾಧಿ ಮಾಡಲಿಕ್ಕೆ ಹೋಗಬೇಡಿ. ದಯಮಾಡಿ ನಮಗೆ ರಿಸರ್ವೇಷನನ್ನು ಏನು ಸಂವಿಧಾನದಲ್ಲಿ ಇದೆ ಆ ರಿಸರ್ವೇಷನನ್ನು ಕೊಡುವಂಥದ್ದಕ್ಕೆ ಮುಂದಾಗಬೇಕು. ಇಲ್ಲ ಅಂದರೆ ಹೋರಾಟಕ್ಕೆ ನಾವು ಅನಿವಾರ್ಯವಾಗಿ ಇಳಿಬೇಕಾಗುತ್ತೆ.
ನಾವು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆಯೋ ಅಷ್ಟು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ? ನೋಡಿ, ಈ ಇಶ್ಯೂನಲ್ಲಿ ಯಾರು ವಿಫಲರಾಗ್ತಾರೆ, ರಾಜ್ಯ ಸರ್ಕಾರ ಅವರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಅವರೂ ಒಂದು ರೀತಿ ವಿಳಂಬ ಧೋರಣೆ ತೋರಿದ್ರೆ ಅವ್ರಿಗೂ ಸಹ ಈಗಾಗಲೇ ಈಗೇನು ಹೇಳ್ತಾ ಇರೋವಂಥದ್ದೇನು, ನಾನು ಈ ವಿಚಾರದಲ್ಲಿ ರಾಜಕಾರಣ ಬೆರೆಸಲಿಕ್ಕೆ ಹೋಗೋದಿಲ್ಲ, ನಾನು ಪಕ್ಷಾತೀತವಾಗಿ ಈ ವಿಚಾರದಲ್ಲಿ ಮಾತನಾಡ್ತಕ್ಕಂಥದ್ದು. ಇದರಲ್ಲಿ ಅನೇಕ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೆ. ಸೊ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ SC ST OBC ಇದು ಕೇವಲ ವಾಲ್ಮೀಕಿ ಸಮಾಜದ ಇಶ್ಯೂ ಅಲ್ಲ, ಇದು ಸಾಮಾಜಿಕ ನ್ಯಾಯದ ಇಶ್ಯೂ. SC ST OBC ಈ ಸುಮಾರು 56%ಗೂ ಹೆಚ್ಚು ಜನರ ಸಮಸ್ಯೆ. ಈ ಸಮಸ್ಯೆಯನ್ನು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು, ವಿಚಾರವಂತರು ಅರ್ಥ ಮಾಡ್ಕೋಬೇಕು, ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿಳಂಬ ಧೋರಣೆ ಏನಿದೆ ಅದರ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕು. ಅನಿವಾರ್ಯವೆಂದರೆ ಹೋರಾಟಕ್ಕೆ ಮುಂದಾಗಬೇಕು ಅಂಥೇಳಿ ಹೇಳಿಕೆ ಬಯಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಇಷ್ಟೇ ಹೇಳ್ತೇನೆ, ಅವರಿಗೆ ವೈಯಕ್ತಿಕವಾಗೂ ಹೇಳಿದ್ದೇನೆ, ಸಾರ್ವಜನಿಕವಾಗೂ ಹೇಳ್ತಾ ಇದ್ದೇನೆ, ದಯಮಾಡಿ ಸಿದ್ದರಾಮಯ್ಯನವರೇ ವಿಳಂಬ ಮಾಡದೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಅಭಿಪ್ರಾಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಡೆಲಿಗೇಷನ್ ತೆಗೆದುಕೊಂಡು ಹೋಗಿ ಈ 56% ಮೀಸಲಾತಿಯ ಕಾನೂನನ್ನು 9 ಶೆಡ್ಯೂಲ್ಗೆ ತರುವಂಥದಕ್ಕೆ ಸೇರಿಸುವಂಥದಕ್ಕೆ ಪ್ರಧಾನಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ಆಗ್ರಹಪೂರ್ವಕ ಆಗ್ರಹಿಸ್ತೇನೆ. ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಸಿದ್ದರಾಮಯ್ಯ ಅವರು ಕರೀತಾರೆ. ಇಲ್ಲಿ ನೋಡಿದ್ರೆ ನೀವು ಎಲ್ಲೊಂದು ಕಡೆ ST ಸಮುದಾಯದವರು, ಮತ್ತೊಂದು ಕಡೆ ಒಳ ಮೀಸಲಾತಿಗೂ ಕೂಡ ದಲಿತ ಸಮುದಾಯದವರು ಹೋರಾಟ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಸ್ಪಷ್ಟ ನಿಲುವನ್ನು ಪ್ರಕಟಿಸ್ತಾ ಇಲ್ಲ ಅನ್ನೋದು? ನೋಡಿ, ಒಂದು ಹೇಳ್ತೀನಿ, ಮೈಸೂರಿನ ಮಣ್ಣು ಸಾಮಾಜಿಕ ನ್ಯಾಯಕ್ಕೆ ಒಂದಿಷ್ಟು ಬದ್ಧತೆ ಇರೋದು. ನಾಲ್ಮಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ದೇವರಾಜ ಅರಸರವರಿಂದ ಹಿಡಿದು ಸಿದ್ದರಾಮಯ್ಯನವರು. ಸೊ ನಾನು ಇಷ್ಟೇ ಹೇಳ್ತೇನೆ, ಸಿದ್ದರಾಮಯ್ಯನವರೇ, ನಿಮಗೆ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇದೆ, ಆದರೆ ಆ ಬದ್ಧತೆ ಹಿನ್ನೆಲೆಯಲ್ಲಿ ವಿಳಂಬ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬದ್ಧತೆಯ ಪರೀಕ್ಷೆಯ ಕಾಲ ಇದು ಪರೀಕ್ಷೆಯ ಕಾಲ ಇದು. ಹಾಗಾಗಿ ಇವತ್ತು ಉದಾಹರಣೆಗೆ 56% ಇದ್ದರೆ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಪರಿಹಾರ ಆಗುತ್ತೆ. ಯಾಕಂದರೆ ಮೊನ್ನೆನೇ ಆಗಿತ್ತಲ್ಲ 6-6-5 ಅಂಥೇಳಿ. ಅದರಲ್ಲಿ ಮೈಕ್ರೋಸ್ಕೋಪಿಕ್ ಇವರಿಗೆ ಒಂದನ್ನು ಮಾಡುವಂಥ, ಈಗ ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಅವರ ವರದಿಯ ರಿಪೋರ್ಟನ್ನು ಜಾರಿಗೆ ತಂದಿದ್ರೆ ಅದು ಸಮಸ್ಯೆ ಇರ್ತಾ ಇರಲಿಲ್ಲ. ಸೊ ಹಾಗೆ ನನಗೆ ಅನಿಸುವಂಥದ್ದು ಏನಪ್ಪ ಅಂತಂದರೆ, ಈ 56% ಮೀಸಲಾತಿಯ ಸಮಸ್ಯೆ ಪರಿಹಾರ ಆದರೆ ಆಂತರಿಕ ಮೀಸಲಾತಿಯ ಸಮಸ್ಯೆನೂ ಪರಿಹಾರ ಆಗುತ್ತೆ. ನೋಡಿ, ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ STಗಳಿದ್ದಾರೆ, ಸುಮಾರು 1,25,00,000 ಜನ SCಗಳಿದ್ದಾರೆ, ಹಾಗೆ ಸುಮಾರು 2,25,00,000 ಜನ OBCಗಳಿದ್ದಾರೆ. ಒಟ್ಟು 4 ಕೋಟಿ ಜನರಿಗೆ ಸಂಬಂಧಪಟ್ಟ ಹಾಗೆ 2022ರಲ್ಲಿ ಮೀಸಲಾತಿಯ ಪ್ರಮಾಣವನ್ನು STಗಳಿಗೆ 3ರ ಬದಲು 7%, SCಗಳಿಗೆ 15ರ ಬದಲು 17%, OBCಗಳಿಗೆ 32%, ಒಟ್ಟು ಮೀಸಲಾತಿಯ ಪ್ರಮಾಣವನ್ನು 50ರ ಬದಲು 56 ಮಾಡಲಾಗಿತ್ತು. ಅದಕ್ಕೆ ಅಸೆಂಬ್ಲಿನಲ್ಲಿ ಮತ್ತು ಕೌನ್ಸಿಲಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯುನಾನಿಮಸ್ ಆಗಿ ಆ ಕಾನೂನನ್ನು ಪಾಸ್ ಮಾಡಲಾಗಿತ್ತು. ಆ ಕಾನೂನು ಮಾಡಿದಂಥ ಸಂದರ್ಭದಲ್ಲಿ ನಾನು ಮತ್ತು ಇನ್ನಿತರ ಸ್ನೇಹಿತರು ರಾಜಕಾರಣಿಗಳು ಹೇಳಿದ್ವಿ, ಇದನ್ನು 9 ಶೆಡ್ಯೂಲ್ಗೆ, ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಲಿಲ್ಲ ಅಂದರೆ ಇದು ಊರ್ಜಿತ ಆಗೋದಿಲ್ಲ. ಆದರೆ 2-2.5 ವರ್ಷಗಳ ಕಾಲ ಆ ಮೀಸಲಾತಿಯನ್ನು ಜಾರಿಯಲ್ಲಿದ್ದು ಯಾರೋ ಕೋರ್ಟಲ್ಲಾಗಿ ಸ್ಟೇ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು 56% ಬೇಡ, ಇವತ್ತು 50%ಅಲ್ಲೇ ನಾವು ಮೀಸಲಾತಿ ಮಾಡ್ತೇವೆ ಅಂತ ಹೊರಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಿರ್ತಕ್ಕಂಥ ಪೆಟ್ಟು. ಆ ಕಾನೂನನ್ನು ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸುವಂಥದ್ರಲ್ಲಿ ಕೇಂದ್ರ ಸರ್ಕಾರ ಇವತ್ತು ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದವರು ಆ ಒಂದು ಕಡತವನ್ನು ಕೋಲ್ಡ್ ಸ್ಟೋರೇಜ್ಗೆ ಹಾಕಿದ್ದಾರೆ. ಸೊ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಬದುಕಿನ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆಯೋಕ್ಕೆ ಹೋಗಬೇಡಿ, ಸಾಮಾಜಿಕ ನ್ಯಾಯವನ್ನು ಸಮಾಧಿ ಮಾಡೋಕ್ಕೆ ಹೋಗಬೇಡಿ. ಸಾಮಾಜಿಕ ನ್ಯಾಯ ಈ ರಾಜ್ಯದಲ್ಲಿ ಸಿಗಬೇಕು ಅನ್ನೋಗಿದ್ದರ ರಾಜ್ಯ ಸರ್ಕಾರ ಮೊದಲು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಈ ರಿಸರ್ವೇಷನ್ ಇಶ್ಯೂನಲ್ಲಿ ಆಲ್ ಪಾರ್ಟಿ ಅಭಿಪ್ರಾಯ ಏನನ್ನೋದನ್ನು ತೆಗೆದುಕೊಂಡು BJP, JDS ಮತ್ತು ಕಾಂಗ್ರೆಸ್ಸಿಂದು ಕೇಂದ್ರಕ್ಕೆ ಒಂದು ಡೆಲಿಗೇಷನನ್ನು ತೆಗೆದುಕೊಂಡು ಹೋಗಿ 9 ಶೆಡ್ಯೂಲ್ಗೆ ಈ 56% ಮೀಸಲಾತಿಯ ಕಾನೂನನ್ನು ಸೇರಿಸುವಂಥದ್ದು ಮಾಡಬೇಕು.
ಹಾಗೆ ಮಿಸ್ಟರ್ ಮೋದಿನೂ ಸಹ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಸಂವಿಧಾನದ ರೀತಿಯ ನಡ್ಕೊಳ್ತೇನೆ ಅಂಥೇಳಿ ಓತನ್ನು ತೆಗೆದುಕೊಂಡಿದ್ದಾರೆ. 2023ರಿಂದ ಅದು ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದಲ್ಲಿ. ಏನು ರೀ ಮಾಡ್ತಾ ಇದ್ದಾರೆ ಮಿಸ್ಟರ್ ಮೋದಿ? ಮನ್ ಕಿ ಬಾತಲ್ಲಿ ಯಾರೋ ಪತ್ರ ಬರೆದರೆ ರಿಪ್ಲೈ ಮಾಡ್ತೀರಿ. ಇಲ್ಲಿ ರಾಜ್ಯ ಸರ್ಕಾರ ಬರೆದಿರ್ತಕ್ಕಂಥದ್ದು ಸಂವಿಧಾನದ ಆಶಯಗಳು, ಸಂವಿಧಾನದ ವಿಧಿವಿಧಾನಗಳ ರೀತಿ ನಿಮಗೆ ಕಳಿಸಿರೋವಂಥದ್ದು. 3 ವರ್ಷ ಆದರೂ ಕ್ರಮ ಜರುಗಿಸಲಿಲ್ಲ ಅಂದರೆ ನಿಮ್ಮ ಯಾವುದ್ರಿ ಆಡಳಿತ? ಏನು ರೀ ಮಾಡ್ತಾ ಇದ್ದಾರೆ ಮಿಸ್ಟರ್ ಜೋಶಿ, ಸೋಮಣ್ಣ ಮತ್ತು ಕರಂದಾಜೆ ಇನ್ನಿತರರು? ನಾನು ಇಷ್ಟೇ ಹೇಳ್ತೇನೆ, ಮೊದಲನೇದು ನೀವೆಲ್ಲರೂ ಸಹ ಕೇಂದ್ರ ಸರ್ಕಾರ ಕೂಡಲೇ ಈ ಕಾನೂನನ್ನು 9 ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಆಗಬೇಕು. ಎರಡನೇದು, ಯಾರು ಶಾಸಕರಿದ್ದಾರೆ, ಯಾರು MP ಗಳಿದ್ದಾರೆ, ಅದರಲ್ಲೂ ರಿಸರ್ವೇಷನಲ್ಲಿ ಗೆದ್ದಿರೋವಂಥವ್ರು ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ? ನಿಮಗೆ ಓಟ್ ಹಾಕಿರುವಂಥದ್ದು ಮೊದಲು ಈ ವರ್ಗದ ಜನರ ಹಿತ ಕಾಪಾಡಬೇಕು, ಹಾಗೆ ಜನರಲ್ಲಿ ಎಲ್ಲರ ಹಿತವನ್ನು ಕಾಪಾಡಬೇಕು ಅಂಥೇಳಿ. ಹಾಗೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನವ್ರಿಗೂ ಓಟ್ ಹಾಕಿದ್ದಾರೆ SCಗಳು, OBCಗಳು, STಗಳು. ಅವರು ಸಹ ಜವಾಬ್ದಾರಿ ಇದೆ. ಬಾಯಿ ಬಿಡಬೇಕು. ನಮಗೆ ಅನ್ನ ಕೊಟ್ಟು ಅನ್ನ ಕಿತ್ಕೊಳ್ಳೋದಲ್ಲ. 7% ಮೀಸಲಾತಿ ಕೊಟ್ಟು ಈಗ 3ಕ್ಕೆ ತರ್ತೀವಿ ಅಂದರೆ ನಮ್ಮ ಅನ್ನ ಕಿತ್ಕೊಳ್ಳೋದಂತಲ್ವ? ಸೊ ಇದರ ಪಾತ್ರ ರಾಜ್ಯ ಸರ್ಕಾರದ್ದು ಇದೆ, ಕೇಂದ್ರ ಸರ್ಕಾರದ್ದು ಇದೆ, ಎಲ್ಲ ಶಾಸಕರದ್ದು ಇದೆ, ಎಲ್ಲ ಸಂಸತ್ ಸದಸ್ಯರಿದೆ. ಕೂಡಲೇ ಈ ವಿಚಾರವಾಗಿ, ಬೇರೆ ವಿಚಾರವಾಗಿ ಬಾಯಿ ಬಿಡ್ತೀರಿ, ಬೇರೆ ವಿಚಾರವಾಗಿ ಕೇಂದ್ರಕ್ಕೂ ಹೋಗ್ತೀರಿ, ಆಲ್ ಪಾರ್ಟಿ ಮೀಟಿಂಗ್ಗಳನ್ನು ಕರಿತೀರಿ. ಈ ಇಶ್ಯೂನಲ್ಲಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಏನಾದರೂ ನಮಗೆ ನಮ್ಮ ಅನ್ನವನ್ನು ಕಿತ್ಕೊಳ್ಳುವಂಥ ಪ್ರವೃತ್ತಿ ತೋರಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಇರುತ್ತೆ. ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ತೋರಿಸಬೇಕೋ ಅದನ್ನು ಮಾಡ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಸರ್ಕಾರ ಇದೆ ಸರ್, ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಯಾಕೆ ಡೆಲಿಗೇಷನ್ ತೆಗೆದುಕೊಂಡು ಹೋಗ್ಲಿಕ್ಕೆ ವಿಳಂಬ ಮಾಡ್ತಿದೆ, ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ನೋಡಿ. ನಾನು ಈಗ ನಾನು ಅವರ ಗಮನಕ್ಕೆ, ನಾನೊಬ್ಬ ಪಕ್ಷದ ಪದಾಧಿಕಾರಿಯಾಗಿ, ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರ ಗಮನಕ್ಕೆ, ಯಾಕಂದರೆ ನಾನು ಜನತೆ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಯಾವುದೇ ರಾಜಕಾರಣಿ ಜನತೆ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ನಾನು ಆ ಕೆಲಸ ಮಾಡ್ತಾ ಇದ್ದೇನೆ, ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಜನರ ಭಾವನೆಗಳು ಏನಿದೆ ಅನ್ನೋದನ್ನು ಅವರ ಗಮನಕ್ಕೂ ತಂದಿದ್ದೇನೆ. ಜನರ ಗಮನಕ್ಕೂ ತರುವಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ನಮ್ಮ ತಾಳ್ಮೆಯನ್ನು ನಮ್ಮ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ನಮ್ಮ ಬದುಕನ್ನು ಸಮಾಧಿ ಮಾಡಲಿಕ್ಕೆ ಹೋಗಬೇಡಿ. ದಯಮಾಡಿ ನಮಗೆ ರಿಸರ್ವೇಷನನ್ನು ಏನು ಸಂವಿಧಾನದಲ್ಲಿ ಇದೆ ಆ ರಿಸರ್ವೇಷನನ್ನು ಕೊಡುವಂಥದಕ್ಕೆ ಮುಂದಾಗಬೇಕು. ಇಲ್ಲ ಅಂದರೆ ಹೋರಾಟಕ್ಕೆ ನಾವು ಅನಿವಾರ್ಯವಾಗಿ ಇಳಿಬೇಕಾಗುತ್ತೆ. ನಾವು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆಯೋ ಅಷ್ಟು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇವೆ. ನೋಡಿ, ಈ ಇಶ್ಯೂನಲ್ಲಿ ಯಾರು ವಿಫಲರಾಗ್ತಾರೆ, ರಾಜ್ಯ ಸರ್ಕಾರ ಅವರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಅವರೂ ಒಂದು ರೀತಿ ವಿಳಂಬದ ಹೊರಡೆ ತೋರಿದ್ರೆ ಅವ್ರಿಗೂ ಸಹ ಈಗಾಗಲೇ ಈಗೇನು ಹೇಳ್ತಾ ಇರೋವಂಥದ್ದೇನು, ನಾನು ಈ ವಿಚಾರದಲ್ಲಿ ರಾಜಕಾರಣ ಬೆರೆಸಲಿಕ್ಕೆ ಹೋಗೋದಿಲ್ಲ, ನಾನು ಪಕ್ಷಾತೀತವಾಗಿ ಈ ವಿಚಾರದಲ್ಲಿ ಮಾತನಾಡ್ತಕ್ಕಂಥದ್ದು. ಇದರಲ್ಲಿ ಅನೇಕ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೆ. ಸೊ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ SC, ST, OBC ಇದು ಕೇವಲ ವಾಲ್ಮೀಕಿ ಸಮಾಜದ ಇಶ್ಯೂ ಅಲ್ಲ, ಇದು ಸಾಮಾಜಿಕ ನ್ಯಾಯದ ಇಶ್ಯೂ. SC, ST, OBC ಈ ಸುಮಾರು 56%ಗೂ ಹೆಚ್ಚು ಜನರ ಸಮಸ್ಯೆ. ಈ ಸಮಸ್ಯೆಯನ್ನು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು, ವಿಚಾರವಂತರು ಅರ್ಥ ಮಾಡ್ಕೋಬೇಕು, ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿಳಂಬ ಧೋರಣೆ ಏನಿದೆ ಅದರ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕು. ಅನಿವಾರ್ಯವೆಂದರೆ ಹೋರಾಟಕ್ಕೆ ಮುಂದಾಗಬೇಕು ಅಂಥೇಳಿ ಹೇಳಿಕೆ ಬಯಸ್ತೇನೆ. ಸಿದ್ದರಾಮಯ್ಯನವರಿಗೆ ನಾನು ಇಷ್ಟೇ ಹೇಳ್ತೇನೆ, ಅವರಿಗೆ ವೈಯಕ್ತಿಕವಾಗೂ ಹೇಳಿದ್ದೇನೆ, ಸಾರ್ವಜನಿಕವಾಗೂ ಹೇಳ್ತಾ ಇದ್ದೇನೆ. ದಯಮಾಡಿ ಸಿದ್ದರಾಮಯ್ಯನವರೇ, ವಿಳಂಬ ಮಾಡದೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಅಭಿಪ್ರಾಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಡೆಲಿಗೇಷನ್ ತೆಗೆದುಕೊಂಡು ಹೋಗಿ ಈ 56% ಮೀಸಲಾತಿಯ ಕಾನೂನನ್ನು 9 ಶೆಡ್ಯೂಲ್ಗೆ ತರುವಂಥದಕ್ಕೆ ಸೇರಿಸುವಂಥದಕ್ಕೆ ಪ್ರಧಾನಮಂತ್ರಿಗಳ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ಆಗ್ರಹಪೂರ್ವಕ ಆಗ್ರಹಿಸ್ತೇನೆ. ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಸಿದ್ದರಾಮಯ್ಯ ಕರೀತಾರೆ. ಇಲ್ಲಿ ನೋಡಿದ್ರೆ ನೀವು ಎಲ್ಲೊಂದು ಕಡೆ ST ಸಮುದಾಯದವರು, ಮತ್ತೊಂದು ಕಡೆ ಒಳ ಮೀಸಲಾತಿಗೂ ಕೂಡ ದಲಿತ ಸಮುದಾಯದವರು ಹೋರಾಟ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಸ್ಪಷ್ಟ ನಿಲುವನ್ನು ಪ್ರಕಟಿಸ್ತಾ ಇಲ್ಲ ಅನ್ನೋದು? ನೋಡಿ, ಒಂದು ಹೇಳ್ತೀನಿ, ಮೈಸೂರಿನ ಮಣ್ಣು ಸಾಮಾಜಿಕ ನ್ಯಾಯಕ್ಕೆ ಒಂದಿಷ್ಟು ಬದ್ಧತೆ ಇರೋದು. ನಾಲ್ಮಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ದೇವರಾಜ ಅರಸರವರಿಂದ ಹಿಡಿದು ಸಿದ್ದರಾಮಯ್ಯನವರವರು. ಸೊ ನಾನು ಇಷ್ಟೇ ಹೇಳ್ತೇನೆ, ಸಿದ್ದರಾಮಯ್ಯನವರೇ, ನಿಮಗೆ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇದೆ, ಆದರೆ ಆ ಬದ್ಧತೆ ಹಿನ್ನೆಲೆಯಲ್ಲಿ ವಿಳಂಬ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬದ್ಧತೆಯ ಪರೀಕ್ಷೆಯ ಕಾಲ ಇದು, ಪರೀಕ್ಷೆಯ ಕಾಲ ಇದು.
ಹಾಗಾಗಿ ಇವತ್ತು ಉದಾಹರಣೆಗೆ 56% ಇದ್ರೆ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಪರಿಹಾರ ಆಗುತ್ತೆ. ಯಾಕಂದರೆ ಮೊನ್ನೆನೇ ಆಗಿತ್ತಲ್ಲ 6-6-5 ಅಂಥೇಳಿ. ಅದರಲ್ಲಿ ಮೈಕ್ರೋಸ್ಕೋಪಿಕ್ ಇವರಿಗೆ ಒಂದನ್ನು ಮಾಡುವಂಥದ್ದು. ಈಗ ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಅವರ ವರದಿಯ ರಿಪೋರ್ಟನ್ನು ಜಾರಿಗೆ ತಂದಿದ್ರೆ ಅದು ಸಮಸ್ಯೆ ಇರ್ತಾ ಇರಲಿಲ್ಲ. ಸೊ ಹಾಗೆ ನನಗೆ ಅನಿಸುವಂಥದ್ದು ಏನಪ್ಪ ಅಂತಂದರೆ, ಈ 56% ಮೀಸಲಾತಿಯ ಸಮಸ್ಯೆ ಪರಿಹಾರ ಆದರೆ ಆಂತರಿಕ ಮೀಸಲಾತಿಯ ಸಮಸ್ಯೆನೂ ಪರಿಹಾರ ಆಗುತ್ತೆ.